ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವರೂಪ. ನಾನು ಬೆಂಗಳೂರಿಂದ. ಯಾರ್ಯಾರು ಲೈವ್ ಅಲ್ಲಿ ನೋಡ್ತಾ ಇದ್ದೀರಾ, ಈಗ ಲೈವಿಗೆ ಬರ್ತಾ ಇದ್ದೀರಾ, ಎಲ್ಲರಿಗೂ ಸ್ವಾಗತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಚಾನಲಿಗೆ ಎಲ್ರಿಗೂ ಸ್ವಾಗತ. ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಮೂಲ್ ಅವರು. ಮನೆಯಲ್ಲೇ ನೀವು ಮಾಡಿ ತಿಂತಾ ಇದ್ದಿದ್ದ ಐಟಮ್ನ ಬೇರೆಯವರಿಗೂ ತೋರಿಸೋದಕ್ಕೆ ನಾನಿವತ್ತು ಒಂದು ಸ್ವೀಟ್ ಡಿಶ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಮ್ಯಾಂಗೋ ಕಲಾಕಂದ್. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಏನಾದರೂ ಮ್ಯಾಂಗೋ ಯೂಸ್ ಮಾಡಿ ಪಾಯಸ ಆಯಿತು, ಇದಾಯಿತು, ಸ್ವೀಟ್ಗಳನ್ನ ಮಾಡ್ತಾನೇ ಇದ್ದೀವಿ. ಅದರಲ್ಲಿ ಇದು ಕಲಾಕಂದ್ ಮಾಡ್ತಾರೆ, ಆದರೆ ಅದರಲ್ಲೂ ಇದು ಇನ್ಸ್ಟೆಂಟಾಗಿ ಮಾಡೋ ಅಂಥ ಕಲಾಕಂದ್. ಮತ್ತು ಈಸಿಯಾಗೂ ಇದೆ, ತುಂಬ ಕಷ್ಟ ಏನಿಲ್ಲ. ಯಾಕೆಂದರೆ ನಾನು ತಗೊಳ್ಳೋ ಅಡುಗೆಗಳು ಈಸಿಯಾಗಿ ಇರೋ ಅಂಥದ್ದು. ಯಾಕೆಂದ್ರೆ ನನಗೆ ಅದೇ ಇಷ್ಟ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅಂತ. ಮಾಮೂಲಿಯಾಗಿ ಕಲಾಕಂದ್ ಮಾಡೋದಕ್ಕೆ ಹಾಲನ್ನು ಒಡಿಸಿ ಪನ್ನೀರ್ ಮಾಡಿ ಮಾಡ್ತಾರೆ. ಆದರೆ ನಾನಿವತ್ತು ಪನ್ನೀರೇ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅಮೂಲ್ದು ಕಂಡೆನ್ಸ್ಡ್ ಮಿಲ್ಕ್ ಬೇಕು, ಮತ್ತು ಅಮೂಲ್ ಮಿಲ್ಕ್ ಪೌಡರ್ ಬೇಕು, ಹಾಗೂ ಅಮೂಲ್ ಪನ್ನೀರ್ ತಗೊಂಡಿದ್ದೀನಿ 200 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಆ್ಯಕ್ಚುಲಿ ಮೊದಲನೇದಾಗಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಅಮೂಲ್ ಪ್ರಾಡಕ್ಟ್ ಯೂಸ್ ಮಾಡಿ ಮ್ಯಾಂಗೋ ಕಲಾಕಂದ್ ಮಾಡೋದು ತೋರಿಸ್ತೀನಿ. ಮೊದಲನೇದಾಗಿ ನಾನು ಪನ್ನೀರ್ನ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ನೀವು ತುರಿದಾದ್ರೂ ಸರಿ, ಹಾಗೆ ಕೈಯಲ್ಲಿ ಇದು ಮಾಡಿ ಆದರೂ ಸರಿ. ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ಇದಕ್ಕೆ ಮಿಲ್ಕ್ ಪೌಡರು. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಯಾರ್ಯಾರು ಲೈವ್ ಬಂದಿದ್ದೀರಾ ಎಲ್ಲರಿಗೂ ಹಾಯ್. ಇಲ್ಲ ಅಂದರೆ ಇದು ಫೇಸ್ಬುಕ್ ಚಾನಲಲ್ಲಿ ಇದರಲ್ಲಿ ಇದ್ದೇ ಇರುತ್ತೆ, ಅಮೂಲ್ ಕನ್ನಡ. ಅದರಲ್ಲಿ ನೀವು ನೋಡಿ ಮಾಡಿ, ಈಸಿಯಾಗಿದೆ. ಇದಕ್ಕೆ ಇವಾಗ ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. 200 ಗ್ರಾಮ್ ಪನ್ನೀರಿಗೆ ಒಂದು 4 to 5 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನು ಹಾಕೊಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಾಡಿದರೆ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಅಮೂಲ್ ಪೌಡರು. ಈಗ ಮಳೆ ಶುರುವಾಗಿದ್ದರಿಂದ ಇನ್ನು ಮ್ಯಾಂಗೋನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮ್ಯಾಂಗೋನ ತಿಂದ್ಬಿಡ್ಬೇಕು ಇವಾಗಲೇ. ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಮಿಲ್ಕ್ ಪೌಡ್ರ್ ಜೊತೆ ಮಿಕ್ಸ್ ಆಗಿದೆ ಪನ್ನೀರು. ಓಕೆ, ಹ್ಯಾಂಡ್ ವಾಶ್ ಮಾಡ್ಕೊ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಈ ಮಿಕ್ಸ್ನ ಕಡಾಯಿಗೆ ಹಾಕ್ಕೊತಾ ಇದ್ದೀನಿ. ದಪ್ಪ ತಳದ್ದು ತೊಗೊಳ್ಳಿ ಸ್ವಲ್ಪ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಕ್ಲಿಯರಾಗಿ? ಗೊತ್ತಾಗಲ್ಲ, ನಾವು ಮಾತಾಡ್ತಾ ಇರ್ತೀವಿ ಇವಾಗೆ. ಇದು ಮತ್ತೆ ಬೇಗನೂ ಆಗುತ್ತೆ ಫಾಸ್ಟಾಗಿ. ಮತ್ತು ಲೈವ್ ಆಗಿರೋದ್ರಿಂದ ನಾವು ತುಂಬ ಟೈಮ್ ತೊಗೊಂಡು ಮಾಡೋ ಅಂಥ ಅಡುಗೆಗಳನ್ನ ಹೇಳ್ಕೊಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈಸಿಯಾಗಿರೋದೇ ತೊಗೊಬೇಕು. ಮತ್ತು ಮನೇಲಿ ನೋಡೋರು ಈಸಿಯಾಗಿ ಮಾಡ್ಕೊಬೇಕು ಆ ಥರದ್ದೇ.
ಏಕೆಂದರೆ ಎಲ್ಲ ಐಟಮು ಮನೇಲಿ ಇದ್ದೇ ಇರುತ್ತೆ. ಕಂಡೆನ್ಸ್ ಮಿಲ್ಕ್ ಆಗಲಿ, ಅಮೂಲ್ ಇದು ಮಿಲ್ಕ್ ಪೌಡರ್ ಆಗಲಿ, ಇಲ್ಲ ಹಾಲು ಇದ್ದರೆ ಪನ್ನೀರ್ ಮಾಡ್ಕೊಬೋದು. ಇದಾಗ್ತಾ ಇರಲಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಆವಾಗವಾಗ ಕೈ ಆಡ್ತಾ ಇರಿ, ಇಲ್ಲ ತಳ ಹಿಡಿದ್ಬಿಡುತ್ತೆ. ಇವಾಗ ಮ್ಯಾಂಗೋ ಪಲ್ಪ್ ತೊಗೊಂಡಿದ್ದೀನಿ ಕಟ್ ಮಾಡಿ. 1 ಮ್ಯಾಂಗೋ ತೊಗೊಂಡಿದ್ದೀನಿ, ಅದನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ಸ್ ಅಷ್ಟು ಶುಗರ್ ತೊಗೊಂಡಿದ್ದೀನಿ, ಹಾಕೊಂಡಿದ್ದೀನಿ ಅದಕ್ಕೆ. ಆಮೇಲೆ ಇದಕ್ಕೆ ಏಲಕ್ಕಿ 2 ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಏಲಕ್ಕಿ ನಮ್ಮ ಕಡೆ ಅದೇ ಸಕಲೇಶ್ಪುರದ್ದೇ, ನಮ್ಮ ತೋಟದ ಏಲಕ್ಕಿನೇ. ಇವಾಗ ಇದನ್ನು ಪೇಸ್ಟ್ ಮಾಡೋಣ. ನೀರೇನು ಹಾಕಬೇಡಿ, ಹಾಗೆ ಪೇಸ್ಟ್ ಮಾಡಿ. ಸ್ವೀಟ್ ಇರೋ ಮ್ಯಾಂಗೋ ತಗೊಂಡ್ರೆ ಒಳ್ಳೆಯದು, ಇಲ್ಲ ಅದು ಮ್ಯಾಂಗೋ ಬಿಸಿ ಮಾಡಿದಾಗ ಹುಳಿ ಬಂದ್ಬಿಡುತ್ತೆ. ಹಾಗಾಗಿ ನೋಡಿ. ಇದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಒಂದು 3 ಮಿನಿಟ್ಸ್ ಆದರೆ ಸಾಕು. ಇದು ಅಷ್ಟೊತ್ತಿಗೆ ಇದನ್ನ ಮಾಡ್ಕೊಳ್ಳೋಣ. ಆಗಿದೆ. ಗ್ರಾಮ್ ಪನ್ನೀರಿಗೆ ಒಂದು 4 to 5 ಸ್ಪೂನಷ್ಟು ಮಿಲ್ಕ್ ಪೌಡರು, ಹಾಗೆ ಮ್ಯಾಂಗೋ 1 ತೊಗೊಂಡಿದ್ದೀನಿ. ಒಳ್ಳೆ ಕಲರು ಬರುತ್ತೆ ಮತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಮನೇಲಿ ಇವಾಗ ಒಂದು 3-4 ಸರಿ ಮಾಡಿದ್ದೀನಿ. ಫ್ಲೇವರ್ ಮ್ಯಾಂಗೋದು ತುಂಬ ಚೆನ್ನಾಗಿ ಬರುತ್ತೆ. ಪಾಯಸ ಆದ್ರೂ ಅಷ್ಟೇ, ಖೀರ್ ಮಾಡಿದ್ರೂ ಕಲರು ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಗಿದೆ, ಒಂದು 2-3 ಮಿನಿಟ್ಸ್ ಆಗಿದೆ. ಇದು ಒಳ್ಳೊಳ್ಳೆ ಅಡುಗೆಗಳನ್ನ ಹೇಳ್ಕೊಡ್ತಾ ಇದ್ದೀರಾ ಲೇಡೀಸ್ ಎಲ್ಲ. ಅದರಲ್ಲೂ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಐಟಮೇ ತುಂಬ ಹೇಳ್ಕೊಡ್ತಾ ಇದ್ದಾರೆ. ಇದು ಮ್ಯಾಂಗೋ ಪಲ್ಪ್ ಆಗಿದೆ ನೋಡಿ, ಪೇಸ್ಟ್ ಆಗಿದೆ. ಇದು ಹೇಗೆ ಇಟ್ಕೊಂಡಿರೋದು. ಇದಕ್ಕೆ ಇವಾಗ ಒಂದು 100 ಗ್ರಾಮ್ 200 ಪನ್ನೀರಿಗೆ 100 ಗ್ರಾಮ್ ಕಂಡೆನ್ಸ್ಡ್ ಮಿಲ್ಕ್ನ ಹಾಕಬೇಕು. ಆ್ಯಕ್ಚುಲಿ ಇದು ಯೂಸ್ ಮಾಡಿದ್ದೆ, ಮನೇಲಿತ್ತು, ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ. ಇಲ್ಲ ಇದು ಹೊಸದು ಸ್ವಲ್ಪ ಹಾಕಬೇಕಾಗುತ್ತೆ. ಮತ್ತು ಸ್ವೀಟ್ ಇದ್ರದ್ದೇ ಇರೋದ್ರಿಂದ ಕಂಡೆನ್ಸ್ಡ್ ಮಿಲ್ಕ್ದೆ, ಸೊ ಸ್ವೀಟ್ ಏನು ಜಾಸ್ತಿ ಹಾಕೋದು ಬೇಡ. ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ದೀನಿ, ಏಕೆಂದರೆ ಏಲಕ್ಕಿನೂ ಪೌಡರ್ ಆಗಬೇಕು. ಸೊ ಅದಕ್ಕೆ ಮ್ಯಾಂಗೋ ಜೊತೆಗೇ ಹಾಕಿಬಿಟ್ಟು ಇದು ಮಾಡಿದ್ದೀನಿ. ಇಲ್ಲ ನೀವು ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂದರೆ ಹಾಲು ಮತ್ತು ಶುಗರ್ನ ಹಾಕ್ಬಿಟ್ಟು, ಅದು ಒಂದು ಅರ್ಧ ಲೀಟ್ರ್ ಹಾಲು ನೀವು ಬಿಸಿ ಮಾಡೋದಕ್ಕೆ ಹಾಕಿದರೆ ಅದು ಬಿಸಿಯಾಗಿ 1/4 ಲೀಟ್ರಷ್ಟು ಆಗಬೇಕು. ಅದ್ರ ಜೊತೆಗೆ ಶುಗರ್ ಹಾಕಿ ಅದನ್ನು ಮಾಡ್ಕೊಂಡು ಈ ಪನ್ನೀರನ್ನ ಹಾಕಿ ಮಾಡ್ಬೋದು. ಯಾಕೆಂದರೆ ಈಸಿ ಅಡುಗೆ ಆಗಿರೋದ್ರಿಂದ, ಕಂಡೆನ್ಸ್ಡ್ ಮಿಲ್ಕ್ ಸಿಗೋದ್ರಿಂದ ಈಸಿಯಾಗಿ ನಾವು ಇದನ್ನೇ ಹಾಕಿ ಮಾಡ್ಬೋದು. ಶುಗರು ಹಾಲು ಎರಡರ ಬದಲು. ಸೊ
ಸೊ ಇದನ್ನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಒಂದು 200 ಗ್ರಾಮ್ ಪನ್ನೀರಿಗೆ 100 ಗ್ರಾಮ್ ಅಷ್ಟು, 100ಗಿನ್ನ ಚೂರು ಕಮ್ಮಿನೇ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ. ಇದೆಲ್ಲ ಆ್ಯಕ್ಚುಲಿ ನಾವು ಬೇಕ್ರಿಯಲ್ಲಿ ತಿಂತಾ ಇದ್ವಿ ತಗೊಂಡು ಸ್ವೀಟ್ಸ್ನ. ಇವಾಗ ಮನೇಲೇ ಮಾಡ್ಬೋದು ಈಸಿಯಾಗಿ. ಅದರಲ್ಲೂ ಅಮೂಲ್ ಅವ್ರದ್ದು ಪೇಜಲ್ಲಂತೂ ಸಿಕ್ಕಾಪಟ್ಟೆ ಅಡುಗೆಗಳು ಹೇಳ್ಕೊಡ್ತಾ ಇದ್ದಾರೆ ಲೇಡೀಸು. ಅದರಲ್ಲೂ ಒಂದು 10 to 15, 20 ಮಿನಿಟ್ಸ್ ಒಳಗಡೆ ಆಗೋಂಥ ಈಸಿಯಾಗಿ ಟೈಮು ಸೇವ್ ಆಗೋಂಥ ಅಡುಗೆಗಳನ್ನ ಹೇಳ್ಕೊಡ್ತಾರೆ. ಮನೇಲೇ ಇರೋವಂಥ ಐಟಮ್ ಯೂಸ್ ಮಾಡಿ. ಮಿಕ್ಸ್ ಆಗಿದೆ ಇದು. ಇದಕ್ಕಿವಾಗ ಮ್ಯಾಂಗೋ ಪಲ್ಪ್ನ ರುಬ್ಬಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಒಳ್ಳೆ ಕಲರು ಬರುತ್ತೆ. ಮೊದಲೇ ಮಾಡಿ ಇಟ್ಕೊಳ್ಬೋದಿತ್ತು ಮ್ಯಾಂಗೋ ಮಿಕ್ಸಿಯಲ್ಲಿ, ಆದರೆ ತೋರಿಸ್ಬೇಕಲ್ಲ, ಸೊ ಹಾಗಾಗಿ ಇವಾಗಲೇ ಮಾಡ್ಕೊಂಡೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ನೀವು ಪಾತ್ರೆನ ದಪ್ಪ ತಳದ್ದೇ ತೊಗೊಳ್ಳಿ. ಆ್ಯಕ್ಚುಲಿ ಸ್ವೀಟ್ ಮಾಡೋಕ್ಕೆ ದಪ್ಪ ತಳದ ಪಾತ್ರೆಗಳನ್ನೇ ತೊಗೊಬೇಕಾಗುತ್ತೆ, ಇಲ್ಲ ತಳ ಹಿಡಿದ್ಬಿಡುತ್ತೆ ಬೇಗ. ಮ್ಯಾಂಗೋ ಫ್ಲೇವರ್ ಬರ್ತಾ ಇದೆ. ಯಾರಾದ್ರೂ ಲೈವ್ ಬಂದ್ರ? ಯಾರು? ಕೋಕಿಲಕ್. ಕೋಕಿಲಕ್ಕ ಹಾಯ್, ನೋಡ್ತಾ ಇದ್ದೀರಾ? ನಮ್ಮ ಮಲೆನಾಡು ಕಡೆ ಇವಾಗ ಹಲಸಿ ಹಣ್ಣು ಸಿಕ್ಕಾಪಟ್ಟೆ ಸಿಗೋದ್ರಿಂದ ಹಲಸಿ ಹಣ್ಣು ಸ್ವೀಟ್ಗಳನ್ನ ಮಾಡ್ತೀವಿ ಇದೇ ಥರ. ಇವಾಗ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಹಲಸಿ ಹಣ್ಣು, ಅದನ್ನು ತಗೊಂಡು ಮಾಡೋದು ಕಷ್ಟ. ಊರಿಗೆ ಹೋದರೆ ಆರಾಮಾಗಿ ಹಲಸಿ ಹಣ್ಣು ಕಡುಬು, ದೋಸೆ, ಹಿಟ್ಟು, ಪಾಯಸ ಅಂತ ಹೇಳಿ ಸಿಕ್ಕಾಪಟ್ಟೆ ಇದು ಮಾಡ್ಬೋದು. ಕಲರು ಅದು ಹಲಸಿ ಹಣ್ಣಿನ ಸೇಮ್ ಬರುತ್ತೆ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಸ್ವೀಟ್ ಇದೆ ಸಾಕಾಗುತ್ತೆ. ತುಂಬ ಗಟ್ಟಿ ಆಗೋದು ಬೇಡ, ಸ್ವಲ್ಪ ಇದಿದ್ರೆ ಸಾಕು. ಮತ್ತು ತುಪ್ಪ ಏನೂ ಹಾಕೋದು ಬೇಡ, ಗೀ ಮತ್ತು ಬಟರ್ ನೋಡಿ ಅದೇ ಬಿಟ್ಟಿದೆ ಆಲ್ರೆಡಿ. ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿದೆ. ಇಲ್ಲಿ ಅಡುಗೆ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಂಥ ನಂದಿನಿ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಮೂಲಲ್ಲಿ ನಂದಿನಿ ಅವರಿಗೆ ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾರೆ ಅವರು. ಹಾಗೆ ಜಾನ್ಸಿ ಆಂಟಿಗೂ ಕೂಡ ಥ್ಯಾಂಕ್ ಯು ಆಂಟಿ. ನೀವು ಅಡುಗೆ ಮಾಡ್ತಾನೆ ಇರ್ತೀರಾ, ನೋಡ್ತಾನೆ ಇರ್ತೀನಿ. ಅಡುಗೆಗಿಂತ ನೀವು ಮಾತಾಡೋದೇ ತುಂಬ ಖುಷಿಯಾಗುತ್ತೆ. ಆಲ್ಮೋಸ್ಟ್ ಆಗಿದೆ. ಸರ್ವಿಂಗ್ ಬೌಲ್ ರೆಡಿ ಇದೆ ನೋಡಿ, ತಳ ಬಿಟ್ಟು ಬರ್ತಿದೆ.
ಒಂದು 10-15 ಮಿನಿಟ್ಸ್ ಒಳಗಡೆ ಆಗುತ್ತೆ ನೋಡಿ ಅಡುಗೆ. ಇದಕ್ಕೆ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಆಗಿದೆ. ಒಂದು 10 ಮಿನಿಟ್ಸ್ ಮಾಡಿದರೆ ಸಾಕು. ಇದು ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ? ಇವಾಗ ಇದನ್ನ ಆಫ್ ಮಾಡಿ. ಕ್ಲೀನಾಗಿ ತಳ ಬಿಟ್ಟಿದೆ ನೋಡಿ. ನೀವು ಯಾವುದಕ್ಕಾದರೂ ಹಾಕೊಬೋದು. ಇದನ್ನು ನೀಟಾಗಿ ಈಗ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಲೈವ್ ಆಗಿರೋದ್ರಿಂದ ಏನು ಮಿಸ್ಟೇಕ್ ಆಗಬಾರ್ದು. ಎಡಿಟ್ ಮಾಡೋ ಹಾಗಿದ್ರೆ ಓಕೆ, ಇಲ್ವಲ್ಲ ಇದು ಆಪ್ಷನ್ನು. ನಾವೇನು ಮಾಡ್ತೀವಿ ಅದು ಲೈವಲ್ಲಿ ಬರ್ತಾ ಇರುತ್ತೆ. ಇದಕ್ಕೆ ಡ್ರೈ ಫ್ರೂಟ್ಸಲ್ಲಿ ಡೆಕೋರೇಟ್ ಮಾಡೋಣ. ನಾನು ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸನ್ನು ಕೂಡ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಬರುತ್ತೆ ಎಲ್ಲ ಹಾಕೊಬೋದು. ಇವಾಗ ಆಗಿದೆ. ಇದನ್ನು ಒಂದು 1 ಅವರ್ ಬಿಟ್ಬಿಟ್ಟು ಆಮೇಲೆ ನಿಮಗೆ ಬೇಕಾಗಿ ಶೇಪಲ್ಲಿ ಹಾಗೆ ಕಟ್ ಮಾಡ್ಕೊಳ್ಬೋದು. ಕ್ಲೀನಾಗಿ ಸ್ಲೈಸ್ ಆಗಿ ಬರುತ್ತೆ. ಇವಾಗ ಬಿಸಿ ಇದೆ, ಸೊ ಇದು ಇನ್ನೂ ಆರಬೇಕು. ಟೇಸ್ಟು ನಾವು ಕಂಡೆನ್ಸ್ಡ್ ಮಿಲ್ಕ್ ಹಾಕಿರೋದ್ರಿಂದ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಮ್ಯಾಂಗೋ ಫ್ಲೇವರ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನೊಂದು 3rd ಟೈಮ್ ಮಾಡ್ತಾ ಇರೋದು. ಇದು ಚೆನ್ನಾಗಿ ಬಂದಿದೆ. ನೀವು ಇದನ್ನು ಮನೇಲಿ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅಮೂಲ್ ಕನ್ನಡ ಲೈವ್ ಫೇಸ್ಬುಕ್ ಚಾನಲಲ್ಲಿ ಇದ್ದೇ ಇರುತ್ತೆ. ಸೊ ಈಸಿಯಾಗಿ ಮನೇಲೇ ಅಮೂಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಮಾಡಿದ್ದೀನಿ ಮ್ಯಾಂಗೋ ಕಲಾಕಂದ್. ಇವಾಗ ಮ್ಯಾಂಗೋ ಸೀಸನ್ನು ಆಲ್ಮೋಸ್ಟ್ ಮುಗಿತಾ ಇರೋದ್ರಿಂದ ತಂದು ಮಾಡ್ಕೊಳ್ಳಿ. ನೋಡಿ ಹೇಗೆ
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಕಲರ್ಫುಲ್ಲಾಗಿ. ಏನು ಕಲರ್ ಕೇಸರ್ ಗೀಸರ್ ಹಾಕೋದೇ ಬೇಡ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗೇ ಬಂದಿರುತ್ತೆ. ಬಿಸಿ ಇದೆ, ಸೊ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗಳಿಗೂ ಸ್ವಲ್ಪ ಕೊಡ್ತೀನಿ. ನಾನು ಮಾಡಿರೋ ಅಡುಗೆನ ಯಾರ್ಯಾರು ನೋಡಿದ್ದೀರಾ, ನೋಡ್ತಾ ಇದ್ದೀರಾ, ಇಲ್ಲ ಫೇಸ್ಬುಕ್ ಕನ್ನಡ ಅಮೂಲ್ ಕನ್ನಡ ಫೇಸ್ಬುಕ್ ಚಾನಲಲ್ಲಿ ಇದ್ದೇ ಇರುತ್ತೆ. ಸೊ ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ಅಮೂಲ್ ಕನ್ನಡ ಫೇಸ್ಬುಕ್ ಚಾನಲ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾ, ಥ್ಯಾಂಕ್ ಯು.